ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನಾ ಇವತ್ತು ಸಿಂಪಲ್ಲಾಗಿ ಒಂದು ಚಟ್ನಿ ರೆಸಿಪಿಯನ್ನು ತೋರ್ಸಾಕತ್ತೇನೆ. ನಮ್ಮ ಮನ್ಯಾಗ ನಾವು ಹೊಲದಿಂದ ಕಡ್ಲಿನ ತೊಗೊಂಡು ಬಂದಿದ್ವಿ. ಸೊ ಇದರಿಂದ ನಾನು ಒಂದು ಚಟ್ನಿ ರೆಸಿಪಿಯನ್ನು ತೋರ್ಸಾಕತ್ತೇನೆ. ಈ ಚಟ್ನಿ ಇದ್ಬಿಟ್ರೆ ಮುಗಿತಾ, ನಿಮ್ಗೆ ರೊಟ್ಟಿ ಜೋಡಿ ಪಲ್ಯ ಮತ್ತು ಸಾಂಬಾರು ಅದು ಏನೂ ಬೇಕಾಗೋದಿಲ್ಲ. ಈ ಚಟ್ನಿ ಜೋಡಿನ ಆರಾಮಾಗಿ ನೀವು ತಿನ್ಬೋದು, ಅಷ್ಟು ರುಚಿ ಆಗ್ತೈತೆ ಅಂತ ಹೇಳ್ಬೋದು. ನಮ್ಮ ಮನ್ಯಾಗ ನಾವು ಪ್ರತಿ ವರ್ಷ ಕಡ್ಲಿ ಸುಗ್ಗಿ ಬಂದಾಗ ಈ ರೀತಿ ಚಟ್ನಿ ಅಂತೂ ಮಾಡ್ಕೊಂಡು ತಿಂದಿರ್ತೇವೆ. ಈ ರೆಸಿಪಿನ ನಿಮಗೂ ಕೂಡ ತೋರಿಸ್ತೀನಿ. ಸೊ ಹಂಗಾರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮೊದಲಿಗೆ ಕಡ್ಲಿನ ಈ ರೀತಿ ಸಿಪ್ಪಿನ ಸುಲಿದ್ಬಿಟ್ಟು ಇಟ್ಕೊಳ್ಳೋ ಅಂತೇನಿ. ಸೊ ನಾ ಇಲ್ಲೇ ಇಷ್ಟು ಕಡ್ಲಿನೂ ಕೂಡ ಇದೇ ರೀತಿ ಸಿಪ್ಪಿನ ತೆಗೆದಿಟ್ಕೊಂಡ್ಬಿಟ್ಟೇನಿ. ನೆಕ್ಸ್ಟ್ ನಾ ಇಲ್ಲೇ ಕುಟ್ಟೋ ಕಲ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನ ಕಡ್ಲಿನ ಹಾಕ್ಕೊಂಡ್ಬಿಡತ್ತೀನಿ. ಇಷ್ಟು ಕಡ್ಲಿನ ಒಮ್ಮೆಲೇನ ಹಾಕಕ್ಕೆ ಹೋಗ್ಬೇಡ್ರಿ, ಕುಟ್ಟೋದಕ್ಕೆ ಸಮಸ್ಯೆ ಆಗ್ತೈತಿ. ಹಿಂಗಾಗಿ ಸ್ವಲ್ಪನ ಹಾಕ್ಕೊಳ್ಬೇಕು. ಹಾಕಿದ ನಂತರ ಸಣ್ಣಗೆ ಇಲ್ಲೇ ಕುಟ್ಬಿಟ್ಟೆ ತಗೋಬೇಕು ಕಡ್ಲಿನ. ನೀವಿಲ್ಲೇ ಗ್ರೈಂಡ್ ಕೂಡ ಮಾಡ್ಕೋಬಹುದು. ಯಾಕೆ ನಾನು ಇಲ್ಲೇ ಕಲ್ಲಲ್ಲಿ ಕುಟ್ಟಿ ತೋರ್ಸಾತೇನಪ್ಪ ಅಂತಂದ್ರೆ, ಇದನ್ನು ಕಲ್ಲಲ್ಲಿ ಕುಟ್ಟಿ ಮಾಡಿದ್ರೆ 2 ದಿನ ನೀವು ಇಟ್ಕೊಂಡು ತಿನ್ಬೋದು. ಗ್ರೈಂಡ್ ಮಾಡ್ತೇನೆ ಅಂತಂದ್ರೆ ಜಸ್ಟ್ ನಿಮ್ಗೆ 1 ದಿನ ಮಾತ್ರ ಬರುತ್ತೆ, 2ನೇ ದಿನ ಕೆಟ್ಟು ಹೋಗ್ಬಿಡತ್ತೆ. ಹಿಂಗಾಗಿ ಈ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿದ್ರೇ ರುಚಿ ಇರ್ತೈತಿ. ಗ್ರೈಂಡ್ ಮಾಡೋದಕ್ಕಿಂತನೂ ಈ ರೀತಿ ಕಲ್ಲಲ್ಲಿ ಕುಟ್ಟಿ ಒಂದ್ಸತ ಮಾಡ್ಕೊಂಡು ಕಡ್ಲಿ ಹಿಂಡಿ ತಿನ್ನಿರಿ, ಎಷ್ಟು ರುಚಿ ಆಗತ್ತೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಸೊ ನಾನಿವಾಗ ಫಸ್ಟ್ ರೌಂಡಾಗಿ ಕುಟ್ಟಿ ಮುಗಿಸಿದ್ದೀನಿ. ನೋಡಾಕತ್ತಿರ್ಬೋದು ನೀವು ಯಾವ ರೀತಿ ಆಗೈತೆ ಅಂತೇಳಿ. ಈ ರೀತಿ ಸಣ್ಣ ಆದರೆ ಮುಗಿತಾ ಪರ್ಫೆಕ್ಟಾಗಿ ಆಗೈತಂತ ಅರ್ಥ. ಪೂರ್ತಿ ಸಣ್ಣ ಏನು ಕುಟ್ಟೋ ಅವಶ್ಯಕತೆ ಅಂತ ಏನಿಲ್ಲ, ಇಷ್ಟ ಆದ್ರೆ ಸಾಕಾಗತ್ತೆ. ಇದನ್ನೇ ಇವಾಗ ಸೈಡಿಗೆ ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಕೊಳತ್ತೀನಿ. ನೆಕ್ಸ್ಟ್ ಇನ್ನು ಉಳ್ಕಿರುವಂಥ ಕಡ್ಲಿನೂ ಕೂಡ ಇದೇ ರೀತಿನ ಕುಟ್ಟಿ ತಗೋಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲ ಕಡ್ಲಿನೂ ಕೂಡ ಇದೇ ರೀತಿನ ಕುಟ್ಟಿ ತಗೋತೇನೆ. ಸೊ ನೋಡಾಕತ್ತಿರ್ಬೋದು ನೀವು, ನಾ ಎಲ್ಲ ಕಡ್ಲಿನೂ ಕೂಡ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ ನಾ ಇಲ್ಲಿ ಇದಕ್ಕೆ 1-2 ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡಿ ಹಾಕಾತೇನಿ. ಇದ್ರ ಜೊತೆನೇ ನಾನು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಹಾಕಾತೇನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾ ಇಲ್ಲೇ ಜೀರಿಗೆನ ಹಾಕಾತೇನಿ. ಜೀರಿಗೆನ ಹಾಕಿದ್ಮ್ಯಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಎಲ್ಲನೂ ಸೇರಿಸಿ ಒಮ್ಮೆ ಕಲ್ಲಿಂದನ ಕುಟ್ಟಿ ತಗೊಳ್ಬೇಕು. ನಾ ಇಲ್ಲೇ ತೋರ್ಸಾಕತ್ತಿರೋ ಮೆಥಡ್ ಒಳಗೆ ನೀವು ಒಂದು ಸಾರಿ ಕಡ್ಲಿ ಚಟ್ನಿನ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ರುಚಿ ಆಗ್ತೈತೆ ಅಂಥೇಳಿ. ನಂಗಂತೂ ಈ ಥರ ಕಡ್ಲಿ ಚಟ್ನಿ ಭಾರಿ ಇಷ್ಟ ಆಗ್ತೈತಿ. ಮತ್ತು ನೀವು ಯಾರು ಕಡ್ಲಿ ಚಟ್ನಿ ಮಾಡಿದ್ರೆ ಮತ್ತು ತಿಂದಿದ್ರೆ ನಂಗೆ ಕಮೆಂಟ್ ಮಾಡಿರಿ. ಸೊ ಇಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಕುಟ್ಟಿದ್ದು ಮುಗ್ದೈತಿ. ಇದನ್ನು ಏನು ಜಾಸ್ತಿ ಸಣ್ಣ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ನಾ ಆಗಲೇ ಕುಟ್ಟಿ ಇಟ್ಕೊಂಡಿರ್ತಕ್ಕಂಥ ಕಡ್ಲಿನ ಇದಕ್ಕೆ ಹಾಕಾತೇನಿ. ಎಲ್ಲನೂ ಸೇರಿಸಿ ಮತ್ತೆ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಕಡ್ಲಿ ಚಟ್ನಿ. ಕುಟ್ಟಿದ ನಂತರ ಒಮ್ಮೆ ಸ್ಪೂನ್ ತೊಗೊಂಡು ಈ ರೀತಿ ಮತ್ತೆ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಿಂದು ನೋಡಬೇಕು, ನಿಮ್ಗೆ ಉಪ್ಪದು ಏನಾದರೂ ಕಡಿಮೆ ಆಗಿದ್ರೆ ಇವಾಗಲೇ ಹಾಕ್ಕೊಳ್ಬೇಕು. ನಾ ಇಲ್ಲೇ ಹಸಿರು ಮೆಣಸಿನ್ಕಾಯಿ ಜೋಡಿ ಉಪ್ಪು ಹಾಕಿ ಕೊಟ್ಟಿರೋದ್ರಿಂದ ನಾ ಇಲ್ಲೇ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ. ಹಿಂಗಾಗಿ ಪರ್ಫೆಕ್ಟಾಗಿದೆ. ಇದನ್ನು ಮಾಡೋಕ್ಕಂತೂ ಭಾಳ ಸಮಯನೂ ಬೇಕಾಗೋದಿಲ್ಲ ಮತ್ತು ಭಾಳ ವಸ್ತುಗಳ್ನೂ ಬೇಕಾಗೋದಿಲ್ಲ. ಮನೆಯಾಗಿರುವಂಥ ಐಟಮ್ಸ್ಗಳಿದ್ರೆ ಸಾಕು. ಈಸಿಯಾಗಿ 5 ನಿಮಿಷ ಒಳಗೆ ನಾವು ಕಡ್ಲಿ ಚಟ್ನಿನ ಮಾಡ್ಕೊಳ್ಬಹುದು. ಈ ಹಸಿ ಕಡ್ಲಿ ಚಟ್ನಿ ನಿಮ್ಗೇನಾರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇದೇ ರೀತಿಯ ಹೊಸ ವೀಡಿಯೋಗಳನ್ನ ನೋಡ್ಬೇಕಂತಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ಧನ್ಯವಾದಗಳು.